ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಸ್ವಾಗತ. ವೀಕ್ಷಕರೇ, ದೆಹಲಿಯಿಂದ ತುರ್ತಾಗಿ ಬಂದಿಳಿದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತೆ ದೆಹಲಿಗೆ ವಾಪಸ್ಸಾಗಿದ್ದಾರೆ. 3 ದಿನಗಳ ಕಾಲ ಅವರು KPCC ಕಚೇರಿನಲ್ಲಿ ಪಟ್ಟಾಗಿ ಕುಳಿತಿದ್ರು. AICCಯ ರಾಜ್ಯ ಉಸ್ತುವಾರಿಯಾಗಿ 30ಕ್ಕೂ ಹೆಚ್ಚು ಶಾಸಕರು ಮತ್ತು ಮುಖಂಡರನ್ನು ಅವರು ಭೇಟಿಯಾಗಿದ್ದಾರೆ. ಶಾಸಕರ ಸುಖ ದುಃಖ ವಿಚಾರಿಸಿದ್ದಾರೆ. ಶಾಸಕರು ತಮ್ಮ ನೋವು ತೋಡ್ಕೊಂಡಿದ್ದಾರೆ. ಹಲವು ಹಿರಿಯ ನಾಯಕರು ಭೇಟಿಯಾಗಿ ಪಕ್ಷ ಮತ್ತು ಸರ್ಕಾರದ ನಡುವೆ ಹೊಂದಾಣಿಕೆ ಇಲ್ಲದಿರೋದರ ಬಗ್ಗೆ ಅವರ ಗಮನ ಸೆಳೆದಿದ್ದಾರೆ. ಕೆಲವರ ಜೊತೆಗೆ 1-to-1 ಮೀಟಿಂಗ್ ನಡೆದಿದೆ. ಇನ್ನು ಕೆಲವರನ್ನ ಗುಂಪಾಗಿ ಅವರು ಭೇಟಿಯಾಗಿದ್ದಾರೆ. ಒಳ್ಳೆಯದೇ ಆಯಿತು. ದೆಹಲಿಯಿಂದ ಬಂದವರು ಹೀಗೆ ಒಬ್ಬೊಬ್ಬರನ್ನೇ ಕರೆದು ವಿಷಯ ತಿಳ್ಕೊಂಡ್ರೆ ಸಾಕಷ್ಟು ಸತ್ಯ ಸಂಗತಿಗಳು ಹೈಕಮಾಂಡಿಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಾದಾಗ ಪಕ್ಷಕ್ಕೆ ಎಲ್ಲಿ ರಿಪೇರಿ ನಡಿಬೇಕು, ಸರ್ಕಾರಕ್ಕೆ ಎಲ್ಲಿ ಚುರುಕು ಮುಟ್ಟಿಸಬೇಕು ಅನ್ನೋದು ಕೂಡ ಹೈಕಮಾಂಡಿಗೆ ಸುಲಭವಾಗಿ ಗೊತ್ತಾಗುತ್ತೆ. ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿರೋದು ಇದೇನು ಹೊಸತಲ್ಲ. ಹಿಂದೆಯೂ ಬಹಳ ಸಲ ಬಂದಿದ್ದಾರೆ. ಆದರೆ 3-4 ತಿಂಗಳಿಗೊಮ್ಮೆ ಬಂದು ಯಾವುದೋ 5 ಸ್ಟಾರ್ ಹೋಟೆಲ್ನಲ್ಲಿ 1 ದಿನ ಇದ್ದು ಕೆಲವು ಆಯ್ದ ನಾಯಕರನ್ನ ಭೇಟಿ ಆಗ್ತಿದ್ರು. CM ಮತ್ತು KPCC ಅಧ್ಯಕ್ಷರ ಜೊತೆಗೂ ಮಾತಾಡ್ತಿದ್ರು. 1-2 ಸಲ ಅವರು KPCC ಕಚೇರಿಗೆ ಬಂದಿದ್ದೂ ಉಂಟು. ಆದರೆ ಅದು ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ. ಹೀಗೆ ಶಾಸಕರನ್ನೇ ಭೇಟಿ ಆಗೋ ಕಾರ್ಯಕ್ರಮ ನಡೆದಿರಲಿಲ್ಲ. ಆದರೆ ಈ ಸಲ ಇದೇ ಮೊದಲ ಬಾರಿಗೆ KPCC ಕಚೇರಿಯಲ್ಲೇ ಪಟ್ಟಾಗಿ ಕುಳಿತದ್ದು ವಿಶೇಷ. ಒಬ್ಬೊಬ್ಬರನ್ನೇ ಕರೆದು ವಿಷಯ ತಿಳ್ಕೊಂಡದ್ದು ಇನ್ನೂ ವಿಶೇಷ. ಇದೆಲ್ಲ ಸರಿ. ಸುರ್ಜೇವಾಲಾ ನಿಜಕ್ಕೂ ಬಂದದ್ದು ಯಾಕೆ? ಎಲ್ರಿಗೂ ಗೊತ್ತಿರುವಂತೆ 2 ಶಾಸಕರ ಅಸಮಾಧಾನದ ವಿಷಯ. ಆಳಂದದ ಹಿರಿಯ ಶಾಸಕ BR ಪಾಟೀಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ವಸತಿ ಇಲಾಖೆ ಮನೆ ಹಂಚಿಕೆಯಲ್ಲಿ ಲಂಚ ಪಡೀತಿದ್ದಾರೆ, ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಯಾವುದೇ ನಿಯಂತ್ರಣ ಇಲ್ಲ ಅನ್ನೋದು ಪಾಟೀಲರ ಸ್ಟೇಟ್ಮೆಂಟ್ ಆಗಿತ್ತು. ಮಾಧ್ಯಮಗಳಲ್ಲಿ ಅದು ದೊಡ್ಡದಾಗಿ ಬಂತು. ಅದರ ಬೆನ್ನಲ್ಲೇ ಕಾಗವಾಡದ ಶಾಸಕ ರಾಜು ಕಾಗೆ, ನನ್ನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಹಣನೇ ಇಲ್ಲ, ಸಚಿವರನ್ನು ಭೇಟಿಯಾಗಲು ಹೋದರೆ ಅವರು ಕೈಗೆ ಸಿಗಲ್ಲ ಅಂತ ಹೇಳಿದರು. ಮಾಧ್ಯಮಗಳು ಅದನ್ನೂ ಬಹಳ ದೊಡ್ಡದಾಗಿ ಪ್ರಕಟಣೆ ಮಾಡಿದ್ವು. ಇವರಿಬ್ಬರಿಗೆ ಅಸಮಾಧಾನ ಆಗಿದೆ ಎನ್ನೋ ಏಕೈಕ ಕಾರಣಕ್ಕಾಗಿ ಏನಾದರೂ ಸುರ್ಜೇವಾಲಾ ಬೆಂಗಳೂರಿಗೆ ಬಂದ್ರಾ? ನೀವು ಹಾಗೆ ತಿಳ್ಕೊಂಡಿದ್ರೆ ಅದು ಖಂಡಿತ ತಪ್ಪು. ಈ 2 ಶಾಸಕರನ್ನ ಹೈಕಮಾಂಡ್ ಸೂಚನೆ ಪ್ರಕಾರ CM ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಮಾತನಾಡಿಸಿ ಸಮಾಧಾನ ಮಾಡಿದ್ದಾರೆ. ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ದಾರೆ. ಹಾಗಿದ್ದ ಮೇಲೆ ಸುರ್ಜೇವಾಲಾ ಬಂದು 30-40 ಶಾಸಕರನ್ನ ಮುಖಂಡರನ್ನ ಕರೆದು ಏನು ಮಾತಾಡಿದ್ರು? ಈ ಶಾಸಕರು ಸುರ್ಜೇವಾಲಾ ಅವರಿಗೆ ಏನು ಸಲಹೆ ಕೊಟ್ಟರು? ಈ ಶಾಸಕರು ಯಾರ ಮೇಲಾದರೂ ದೂರ ಹೇಳಿದ್ರಾ? BR ಪಾಟೀಲ್, ರಾಜು ಕಾಗೆ ಇಬ್ಬರು ಅಸಮಾಧಾನ ಹೊರಹಾಕಿದ್ರು ಅನ್ನೋದು ಒಂದು ನೆಪ ಮಾತ್ರ. ಸುರ್ಜೇವಾಲಾ ಬಂದಿರೋ ಕೆಲಸವೇ ಬೇರೆ ಅನ್ನೋದು ಪಕ್ಷದ ಕೆಲವು ಮೂಲಗಳ ಅಭಿಪ್ರಾಯ. ವರ್ಷದ ಕೊನೆಗೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ನಿಶ್ಚಿತವಾಗಿದೆ. ಪುನರ್ರಚನೆ ಅಂದರೆ 10ಕ್ಕಿಂತಲೂ ಹೆಚ್ಚು ಸಚಿವರು ಹೊರಗೆ ಹೋಗ್ತಾರೆ ಅನ್ನೋ ಮಾತು ಈಗಾಗಲೇ ಕೇಳಿ ಬರ್ತಾ ಇದೆ. ಅನುಭವಿ ಶಾಸಕರಿಗೆ ಮತ್ತು ಹೊಸ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅನ್ನೋ ಯೋಚನೆ ಹೈಕಮಾಂಡ್ಗೆ ಇದ್ದಂತಿದೆ. ಈ ಮಧ್ಯೆ ಬಿಹಾರದ ಚುನಾವಣೆ ಅಕ್ಟೋಬರ್-ನವೆಂಬರ್ ತಿಂಗಳಿನಲ್ಲಿ ಆಗೋದಿದೆ. ಚುನಾವಣೆಗೆ ಫಂಡಿಂಗ್ ಆಗಬೇಕು. ಸದ್ಯಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಸಂಪನ್ಮೂಲ ಭರಿತ ರಾಜ್ಯ ಅಂದರೆ ಕರ್ನಾಟಕ ಒಂದೇ. ಬಿಹಾರ ಚುನಾವಣೆಗೆ ಏನೇ ಫಂಡಿಂಗ್ ಆಗೋದಿದ್ರು ಇಲ್ಲಿಂದಲೇ ಆಗಬೇಕಾಗತ್ತೆ. ಮತ್ತು ಇಲ್ಲಿಂದ ಎಷ್ಟು ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ ಅನ್ನೋ ಅಳತೆ ತಗೊಳ್ಳೋದಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ ಅನ್ನೋದು ಕಾಂಗ್ರೆಸ್ ಒಳವಲಯದ ಮಾತು. ಅಂದರೆ ಬಿಹಾರದ ಚುನಾವಣೆಯ ಫಂಡಿಂಗಿಗೂ ನವೆಂಬರ್ನಲ್ಲಿ ನಡೆಯಲಿರೋ ರಾಜ್ಯದ ಸಂಪುಟ ಪುನರ್ರಚನೆಗೂ ಒಂದು ಲಿಂಕ್ ಇದೆ. 10-12 ಹೊಸಬರು ಸಚಿವ ಸಂಪುಟ ಪ್ರವೇಶ ಪಡೆಯೋದಾದರೆ 10-12 ಹಳಬರು ಹೊರಗೆ ಹೋಗ್ಬೇಕಲ್ವಾ? ಈ 10-12 ಹೊಸಬರು ಯಾರು, ಹಳಬರು ಯಾರು? ಇದೀಗ ಕುತೂಹಲ ಕೆರಳಿಸಿರುವಂಥ ಸಂಗತಿ. ಒಂದು ಮೂಲದ ಪ್ರಕಾರ ಕಳೆದ 10 ವರ್ಷಗಳಿಂದ ಅಂದರೆ ಸಿದ್ದರಾಮಯ್ಯ ಅವರ 2 ಟರ್ಮ್ನಲ್ಲಿ ಸಚಿವ ಸಂಪುಟದಲ್ಲಿ ಗೂಟ ಹೊಡ್ಕೊಂಡು ಕೂತಿರೋ ಹಳಬರನ್ನ ಸೀಟು ಖಾಲಿ ಮಾಡಿಸೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆಯಂತೆ. ಅವರಲ್ಲಿ ಕೆಲವರಿಗೆ ಅಂದರೆ ಬಹಳ ಘಟಾನುಘಟಿಗಳು ಕೆಲವರಿದ್ದಾರೆ, ಅವರಿಗೆ ಪಕ್ಷದ ಸಂಘಟನೆಯಲ್ಲಿ ಇಂಪಾರ್ಟೆಂಟ್ ಜಾಗ ಕೊಡ್ತಾರಂತೆ. ಅದೇ ರೀತಿ 2023ರಲ್ಲಿ ಸಚಿವ ಸಂಪುಟಕ್ಕೆ ಭಾರಿ ನಿರೀಕ್ಷೆಯ ಜೊತೆಗೆ ಕೆಲವರು ಹೊಸಬರು ಸೇರಿದ್ರಲ್ಲ, ಈ ಹೊಸಬರು ಕೂಡ ಹಲವರು ಈ ಸಲ ಸ್ಥಾನ ಕಳ್ಕೊಳ್ತಾರೆ. ಈ ಹೊಸಬರು ಸಚಿವರಾದ ಮೇಲೆ ಭ್ರಷ್ಟಾಚಾರ ಮಾತ್ರ ಹೆಚ್ಚಾಗಿದೆ ಅನ್ನೋ ದೂರು ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಇವರು ಸಚಿವರಾದ ಬಳಿಕ ಸ್ವಂತಕ್ಕೆ ದುಡ್ಡು ಮಾಡಿರೋದು ಬಿಟ್ಟರೆ ತಮ್ಮ ಇಲಾಖೆಗಾಗಲಿ ಅಥವಾ ಪಕ್ಷಕ್ಕಾಗಲಿ ಇವರಿಂದ 1 ಪೈಸೆಯ ಪ್ರಯೋಜನ ಕೂಡ ಆಗಿಲ್ಲ ಎನ್ನೋದು ಹೈಕಮಾಂಡಿಗೆ ಖಚಿತ ಆಗಿದೆಯಂತೆ. ಅಂದರೆ ನವೆಂಬರ್ನಲ್ಲಿ ನಡೆಯಲಿರುವಂತಹ ಸಚಿವ ಸಂಪುಟ ಸರ್ಜರಿಗೆ ಸುರ್ಜೇವಾಲಾ ಈಗಾಗಲೇ ಪೂರ್ವ ಸಿದ್ಧತೆ ಶುರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲೇ ಹಲವು MLAಗಳ ಇಂಟರ್ವ್ಯೂ ನಡೆದಿದೆ. ಖುದ್ದಾಗಿ ಮಾತಾಡಿದರೆ ಅಂದರೆ 1-to-1 ಮಾತುಕತೆ ಆದರೆ ಮಂತ್ರಿ ಆಗಬಹುದಾದವರ ಸಾಮರ್ಥ್ಯ ಹೈಕಮಾಂಡಿಗೆ ಗೊತ್ತಾಗುತ್ತೆ. ಸಾಮರ್ಥ್ಯ ಅಂದರೆ
ಎಲ್ಲ ದೃಷ್ಟಿಯಲ್ಲೂ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸಚಿವರಾದರೆ ಸರ್ಕಾರದ ಚುರುಕು ಮಾಡೋದಕ್ಕೆ ಅವರ ಬಳಿ ಯಾವ ರೀತಿಯ ಸಾಮರ್ಥ್ಯ ಇದೆಯೋ ಅದೇ ರೀತಿ ಸಂಪನ್ಮೂಲ ಕ್ರೋಢೀಕರಿಸುವ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಕೂಡ ಸುರ್ಜೇವಾಲಾ ಇಂಟರ್ವ್ಯೂನಲ್ಲಿ ಬಹಳ ಮಹತ್ವದ ಅಂಶ ಆಗಿತ್ತಂತೆ. ಒಂದಂತೂ ಸತ್ಯ, ಸರ್ಕಾರದಲ್ಲಿ ಹಲವು ಸೀನಿಯರ್ ಮಿನಿಸ್ಟರ್ಗಳು ಪಕ್ಷಕ್ಕೆ ಹೊರೆ ಆಗಿದ್ದಾರೆ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಖಚಿತವಾಗಿದೆ. ಇವರಲ್ಲಿ ಕನಿಷ್ಠ 7 ಮಂದಿಗಾದರೂ ಈ ಸಲ ಸೆಂಡ್ ಆಫ್ ಮಾಡೋಣ ಅನ್ನೋದು ಅವರ ಆಲೋಚನೆಯಂತೆ, ಹಾಗಂತ ದೆಹಲಿ ಮೂಲಗಳು ಹೇಳ್ತಾ ಇದೆ. ಆಮೇಲೆ ಇಲ್ಲಿ ಹೊಸಬರನ್ನು ತಗೊಳ್ಳುವಾಗ ವಯಸ್ಸಿನ ಪ್ರಶ್ನೆ ಕೂಡ ಬರೋದಿಲ್ಲ. ಆಯಾ ಸಚಿವರುಗಳಿಗೆ ಸರ್ಕಾರಕ್ಕೆ ಹೊಸ ಹುಮ್ಮಸ್ಸು ತುಂಬಿಸುವಂಥ ಸಾಮರ್ಥ್ಯ ಇದೆಯಾ ಅನ್ನೋದಷ್ಟೇ ಮುಖ್ಯ ಆಗ್ತಾ ಇದೆ ಅಂತ ಆ ಮೂಲಗಳು ಹೇಳ್ತಾ ಇದೆ. ಸುರ್ಜೇವಾಲಾ ಅವರದ್ದು ಇದು ಒಂದೇ ಮೀಟಿಂಗ್ ಅಲ್ಲ, ಮುಂದಿನ ವಾರ ಮತ್ತೆ ಬರ್ತಾರೆ, ಮತ್ತೆ ಇನ್ನಷ್ಟು ಶಾಸಕರು ಮತ್ತು ಮುಖಂಡರ ಜೊತೆಗೆ ಮಾತಾಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹಬ್ಬಿದೆ. ಈ ಮಧ್ಯೆ ಟಿವಿ ಚಾನೆಲ್ಗಳು ಸುರ್ಜೇವಾಲಾ ಬಂದಿರೋದೇ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಶಾಸಕರ ಜೊತೆಗೆ ಅದನ್ನೂ ಚರ್ಚೆ ಮಾಡಿದ್ದಾರೆ ಅನ್ನುವಂತಹ ಸುದ್ದಿಗಳನ್ನ ರೆಕ್ಕೆ ಪುಕ್ಕ ಕೊಟ್ಟು ಪ್ರಚಾರ ಮಾಡಿದ್ವು. ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದಂತಹ ಒಂದು ಸ್ಟೇಟ್ಮೆಂಟ್ಗೆ ಕೂಡ ಟಿವಿಗಳು ಉಪ್ಪು ಖಾರ ಹಚ್ಚಿ ಪ್ರಚಾರ ಮಾಡಿದ್ವು. ಆದರೆ ಅದೀಗ ಟುಸ್ ಅಂತ ಆಗಿದೆ. ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಅನೌನ್ಸ್ ಮಾಡಿದ್ದಾರೆ, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ. ವಾಸ್ತವವಾಗಿ ಸುರ್ಜೇವಾಲಾ ಅವರ ಪಟ್ಟಿನಲ್ಲಿ ಈ ಕೆಲಸ ಇರಲಿಲ್ಲ. ಸಿಎಂ ಬದಲಾವಣೆ ಏನಿದ್ರೂ ಅದು ಬಿಹಾರದ ಚುನಾವಣೆಯ ಫಲಿತಾಂಶದ ಬಳಿಕ ನಿರ್ಧಾರ ಆಗುವ ಸಂಗತಿ ಅನ್ನೋದು ಎಲ್ರಿಗೂ ಖಚಿತವಾಗಿ ಗೊತ್ತಿದೆ. ಬಿಹಾರದಲ್ಲಿ RJD ಮತ್ತು ಕಾಂಗ್ರೆಸ್ ಪಕ್ಷದ ಜಂಟಿ ಸರ್ಕಾರ ಈ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಆಗ ಕರ್ನಾಟಕದಲ್ಲಿ ಹೊಸ ಸಿಎಂ ಯಾರು ಅನ್ನುವಂಥ ಚರ್ಚೆಗೆ ಬಲ ಬರುವ ಸಾಧ್ಯತೆ ಇದೆ. ಇನ್ನು ಪಕ್ಷದ ಕತೆ ಏನು? DK ಶಿವಕುಮಾರ್ ಅವರು KPCC ಅಧ್ಯಕ್ಷತೆ ಬಿಟ್ಕೊಡ್ತಾರಾ? ಆ ಜಾಗಕ್ಕೆ ಯಾರು ಬರ್ತಾರೆ? KPCC ಅಧ್ಯಕ್ಷರ ಜಾತಿವಾರು ಲೆಕ್ಕಾಚಾರ ಏನು? ಈ ಎಲ್ಲ ಪ್ರಶ್ನೆಗಳು ಕೂಡ ಹಾಗೆಯೇ ಇವೆ. ಅದೇನು ಈಗ ಇತ್ಯರ್ಥ ಆಗೋ ಪ್ರಶ್ನೆ ಅಲ್ಲ. ಸುರ್ಜೇವಾಲಾ ಅವರು ಅದ್ರ ಬಗ್ಗೆ ಮಾತು ಆಡಿಲ್ಲ. ಸಿಎಂ ಮುಂದುವರಿದರೆ KPCC ಅಧ್ಯಕ್ಷರು ಮುಂದುವರಿತಾರೆ. ಅಂದ್ರೆ ಟಿವಿಗಳಲ್ಲಿ ಈಗ ಏನು ಒಂದು ವಾರ ಬಂತಲ್ಲ, ಆ ಥರ ಕಾಂಗ್ರೆಸ್ ಒಳಗೆ ಯಾವ ಕೋಲಾಹಲವೂ ಆಗಿಲ್ಲ. ಜನವರಿನಲ್ಲಿ ಪರಿಸ್ಥಿತಿ ಹೇಗಿತ್ತು, ಈಗಲೂ ಪರಿಸ್ಥಿತಿ ಹಾಗೆಯೇ ಇದೆ. ನವೆಂಬರ್ವರೆಗೆ ಪಕ್ಷದಲ್ಲಿ ಯಾವ ಹುಲ್ಲು ಕಡ್ಡಿಯೂ ಅಲ್ಲಾಡಲ್ಲ. ಆದರೆ ಈ ಮಧ್ಯೆ ಒಂದು ಸುದ್ದಿ ಬಂದಿದೆ. ಸುರ್ಜೇವಾಲಾ ಭೇಟಿಯ ಬಳಿಕ ಶಾಸಕರಂತೂ ಖುಷಿಯಾಗಿದ್ದಾರಂತೆ. ಸರ್ಕಾರ ಪ್ರತಿ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ತಲಾ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆಯಂತೆ. ಇದರಲ್ಲಿ 50% ಟೆಂಡರ್ ಕೆಲಸ, ಇನ್ನುಳಿದದ್ದು ಶಾಸಕರ ಮರ್ಜಿಗೆ ಬಿಟ್ಟದ್ದು ಎನ್ನುವಂಥ ಸುದ್ದಿ ಕೂಡ ಹಬ್ಬಿದೆ. ಸ್ನೇಹಿತರೆ, ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಕ್ಯಾಬಿನೆಟ್ ರಿಷಫಲ್ ನವೆಂಬರ್ನಲ್ಲಿ ಗ್ಯಾರಂಟಿ ಆಗುತ್ತಾ? ಈಗ ಈ ಪ್ರಶ್ನೆಯನ್ನ ನೀವು ಕೇಳಿದ್ರೆ ಹೌದು, ಗ್ಯಾರಂಟಿ ಆಗುತ್ತೆ ಅನ್ನೋದೇ ಉತ್ತರ. ಆದರೆ ನವೆಂಬರ್ನಲ್ಲಿ ಈ ಪ್ರಶ್ನೆಗೆ ಬೇರೆಯೇ ಉತ್ತರ ಸಿಗಬಹುದು. ಆದರೆ 2 ಟರ್ಮ್ 3 ಟರ್ಮ್ ಮಂತ್ರಿಯಾದ ಹಲವರಂತೂ ರಿಟೈರ್ಮೆಂಟ್ಗೆ ಈಗಾಗಲೇ ರೆಡಿ ಆಗ್ತಿದ್ದೀರಿ ಅನ್ನೋದಂತೂ ಖಚಿತ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ ಅನ್ನ ನೋಡ್ತಾ ಇರಿ. ನಮಸ್ಕಾರ.